ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ನೋಡಿ ಸ್ನೇಹಿತರೆ, ಯಾವ ರೀತಿ ಮೇಲೆ ಹೋಗ್ತಿದ್ದೀವಿ ಅಂತ ನೋಡಿ. ಬೆಟ್ಟದಲ್ಲಿ ಒಂದು ಮನೆ ಹೆಂಗಿದೆ ನೋಡಿ. ಗುಡ್ಡಗಾಡು ಪ್ರದೇಶದಲ್ಲಿ ಒಂದು ಮನೆ. ದನದ ಕೊಟ್ಟಿಗೆ ಹೆಂಗಿದೆ ನೋಡಿ. ದಟ್ಟವಾದ ಅರಣ್ಯ, ಪಶ್ಚಿಮ ಘಟ್ಟದ ಹಾದಿಯಲ್ಲಿ ಶೃಂಗೇರಿ ಹತ್ತಿರ ನೋಡಿ ಹೆಂಗಿದೆ. ಇದು ಒಂಥರ ಚಿಕ್ಕ ನೋಡಿ ಸ್ನೇಹಿತರೆ, ನ್ಯಾಚುರಲ್ ಹೂವು ಹೆಂಗಿದೆ ನೋಡಿ. ನ್ಯಾಚುರಲ್ ಹೂವು, ಫ್ಲವರ್ಸ್. ನ್ಯಾಷನಲ್ ಉದ್ದವಾದ ಸಣ್ಣವಾದ ಗಿಡ. ಬೆಟ್ಟ ಅಷ್ಟು ಮೇಲೆ ಹೋಗಿದ್ಮೇಲೆ ನಿಮಗೆ ವಿಡಿಯೋ ಮಾಡ್ತೀನಿ. ಅಷ್ಟರ ಒಳಗೆ ಯಾವುದಾದ್ರೂ ಒಳ್ಳೊಳ್ಳೆ ಮರ ಗಿಡ ಬಳ್ಳಿ ಬಂದರೆ ತೋರಿಸ್ತೀನಿ, ಆಯಿತಾ? ಫ್ರೆಂಡ್ಸ್, ಬನ್ನಿ ಸ್ನೇಹಿತರೆ, ನಿಮಗೆ ಹೂವು ತೋರಿಸ್ತೀನಿ ಬನ್ನಿ. ಯಾವ ರೀತಿ ಇದೆ ನೋಡಿ. ಕಾಡಿನಾಗ ಸಿಗೋ ಹೂವು ಅಂತ ಗಿಡ ಯಾವ ರೀತಿ ದಾರಿ ಮಾಡಿದ್ದಾರೆ ನೋಡಿ. ನೋಡಿ ಹಂಗಾರಿತ್ತು. ಇದೆ ಗದ್ದೆ ಐತಿ ಸುತ್ತಮುತ್ತಲ. ದಟ್ಟ ಅರಣ್ಯದಲ್ಲಿ ಭತ್ತ ಗದ್ದೆ. ನಂಬ್ತೀರಾ? ನಂಬಲೇಬೇಕು. ಹೆಂಗಿದೆ ನೋಡಿ ಭತ್ತದ ಗದ್ದೆ. ತೋಟದಾಗ ಎಂಟ್ರಿ. ಕಾಫಿ ತೋಟ ನೋಡ್ರಿ. ಕಾಡಿನಾಗಿರೋ ಹೂವು ಹಿಂಗದ. ಜೂಮ್ ಮಾಡ್ತಾರೆ ಇಲ್ಲಿ ನೋಡ್ರಿ, ಹಿಂಗಿದೆ ನೋಡಿ. ಗುಡ್ದಾಗಿಂದ ನೀರು ಬರೋದು. ಇದೇ ನೀರು ನಾವು ಹತ್ಬೇಕು. ಈ ಗುಡ್ಡ ಹತ್ತಕ್ಕಿಲ್ಲ. ಸ್ಟೆಪ್ ಆರ್ಟಿಫಿಷಿಯಲ್ ಮೆಟ್ಲುಗಳದ ನೋಡ್ರಿ. ಆರ್ಟಿಫಿಷಿಯಲ್ ಮೆಟ್ಲುಗಳು. ಆರ್ಟಿಫಿಷಿಯಲ್ ಗೇಟ್. ಇಲ್ಲೆಲ್ಲ ಬೆಟ್ಟೆಲ್ಲ ತೋಟ ಮಾಡಿಬಿಟ್ರ ಫ್ರೆಂಡ್ಸ್. ಹಂಗಾಗಿ ನಡುವೆ ತೋಟ ಗೊತ್ತಾಗಲ್ಲ. ದಾರಿ ಹೆಂಗಿದೆ ನೋಡ್ರಿ. ಥರ ಡಾಕ್ಟರ್ ಬ್ರೋ ಸೌತ್ ಆಫ್ರಿಕಾ ಹೋಗಿದ್ದಲ್ಲ, ಹಂಗೈತಿ. ಅದು ಯಾವುದೋ ಬುಡಕಟ್ಟು ಜನ ಭೇಟಿ ನೀಡಿದ್ರಲ್ಲ, ಅಲ್ಲಿ ಹಂಗೈತಿ ಸೇಮ್. ದಾರಿ ವಾಪಸ್ಗಳು ಈ ಥರ ಐತೆ ನೋಡ್ರಿ. ವಾಪಸ್ಗಳು ಅಂತ ಹೇಳೋಕ್ಕಾಗಲ್ಲ, ಅದೇ ಥರ ಐತೆ ಸೇಮ್. ನೋಡಿದ್ರ ದೂರಿಂದ ತೋರಿಸ್ತಾನ. ವಾಪಸ್ ಕಳಿ ಥರ ಐತಿ. ಹಂಗೆ ಅಂಬರಿ ಮುಂದಕ್ಕೆ ಹೋದ್ರೆ ಒಂದು ವಿಷಯ ಮಾಡಿ ತೋರಿಸ್ತೀನಿ ಬನ್ನಿ. ನೋಡ್ರಿ ಹೆಂಗೈತಿ, ಹೆಂಗೆ ಬರುತ್ತೆ ನೋಡ್ರಿ. ಕೆಳಗೆ ದಾರಿ ಮೇಲೆ ಮಾಡ್ರಿ. ಹಾಯ್, ಬನ್ನಿ ಸ್ನೇಹಿತರೆ. ದೂರ ಕಾಣ್ತಿದೆಯಲ್ಲ, ಕಾಣ್ತಿದೆ ಬೆಳ್ಳ. ಹಾಂ, ಆ ಬೆಟ್ಟದ ಮೇಲೆ ಹೋಗ್ಬೇಕು ನೋಡಿ ಟ್ರೆಕ್ಕಿಂಗ್ಗೆ. ಮತ್ತು ಅಲ್ಲಿದೆಯಲ್ಲ, ಅಲ್ಲಿ ಹೋಗ್ಬೇಕು. ಅಲ್ಲಿಂದ ಆ ಬೆಟ್ಟ ಅಲ್ಲಿವರೆಗೂ ಹೋಗ್ಬೇಕು. ಸುಮಾರು ಒಂದು 30 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ ಗಾಯ್ಸ್. ಇವತ್ತು ತುಂಬ ಕಷ್ಟ ಉಂಟು ಇವತ್ತು. ಕೂತರನ್ನೆಲ್ಲ ತೋರ್ಸಂಗಿಲ್ಲ ಗಾಯ್ಸ್, ಬಟ್ ವಾಯ್ಸ್ ಮಾತ್ರ ಕೇಳಿಸ್ಬೋದು. ಬಾದಿಪ್ಪ ಕಲಿಯುಗನ್ನು ಪೆರ ನೀತನಲ್ಲ. ಹಿಂಗೆ ನಾವು ನೋಡಿ ಹೆಂಗಿದೆ
ಬೆಟ್ಟದಲ್ಲಿರೋ ತೋಟ. ಬೆಟ್ಟ ಗುಡ್ಡಗಳು ಹೆಂಗದು, ಆಳ ಹೆಂಗೈತೆ ನೋಡ್ರಿಪ್ಪ ಹೆಂಗೈತೆ ಆಳ. ಅಷ್ಟು ನೋಡಿ, ಇಷ್ಟು ದೊಡ್ಡ ಬೆಟ್ಟದಾಗ ತೋಟ ಮಾಡ್ಕೊಂಡು ಯೋಚನೆ ಮಾಡ್ರಿ ನೀವು. ಯಾವ ರೀತಿ ತೋಟ ಮಾಡ್ಕೊಂಡಿರ್ಬೋದು, ಎಷ್ಟು ವರ್ಷ ಆಗಿರ್ಬೋದು, 20, 25, 30 ವರ್ಷದ ತೋಟ, ಹಳೇ ತೋಟ ಹೆಂಗದ ನೋಡಿ. ಮೆಣಸು, ಬಳ್ಳಿ, ಅಡಿಕೆ, ಸಿಲ್ವರ್ ಮರ, ಸಣ್ಣ ಮತ್ತು ಸಣ್ಣ ಅಡಿಕೆ ಗಿಡ ಹಾಕ್ಯಾರ ಹೊಸ್ದಾಗಿ. ಮತ್ತೇನು ಕಾಫಿ ಬೆಳೆ ನೋಡಿರಿ, ಮಾವಿನಕಾಯಿ ಮರ, ಯಾವುದೋ ಚಿಗುರೊಡಿದೆ ಹೂವು ಐತೆ ನೋಡ್ರಿ, ಚೆನ್ನಾಗೈತೆ ಗಿಡ. ನೇಚರ್ ಹೆಂಗೈತಿ. ಸರಿ ಆಗಲ್ಲ ಸರಿ ಆಗಲ್ಲ ನೋಡ್ರಿ. ಮರ ಹೆಂಗೆ ಉದ್ದ ಆಯ್ತು ನೋಡ್ರಿ, ಅಷ್ಟು ಉದ್ದ ಕೆಳಗೆ ಬಿದ್ದುಬಿಡತ್ತೆ. ದಟ್ಟವಾದ ಕಾಡು ನೋಡ್ರಿ, ಅಷ್ಟು ದೊಡ್ಡ ಮರ ಐತಿ ನೋಡ್ರಿ. ಮರ ಕೆಳಗೆ ಇಂಥ ಕೊಳಕು ಮರದಾಗ ಕೊಳಕು ಮಂಡಲ ಅಂತ ಆವರ್ತಾವ ನೋಡ್ರಿ. ಕೊಳಕು ಮರದಾಗ ಕೊಳಕು ಮಂಡಲ, ಸಿಕ್ಕಾಪಟ್ಟೆ ಕೊಳಕು ಮಂಡಲ ಕಾಣ್ತಾವ. ಇಲ್ಲಿ ಕಡ್ದ ಮುಗ್ದೈತಿ, ಕೈಯಾಗ ಕೊಳತೋಕತಿ. ಟ್ರೆಕ್ಕಿಂಗ್ ಮಾಡೋದು ಭಾರಿ ಕಷ್ಟ ಗಾಯಿಸಿಲ್ಲ, ಬೆಟ್ಟ ಹತ್ಬೇಕಲ್ಲ ನೋಡಿ. ಇದ ಮರ ಮುರಿದ ಹಂಗೆ ಮುರಿದು ಬಿಡುತ್ತೆ. ಯಾವುದೋ ಒಂದು ಉತ್ತಿದೆ ನೋಡಿರಿ, ಹೊರಗಡೆ ನೋಡ್ಬೇಕು ನೋಡ್ರಿ. ಅಲ್ಲೊಂದೈತಿ, ಯಾವ ಥರ ಮಲಗ್ತಾರಲ್ಲ, ಸ್ಟೆಪ್ ಬೈ ಸ್ಟೆಪ್ ಮಲಗ್ತಾರಲ್ಲ, ಅದು ಜಾಸ್ತಿ ನೋಡ್ರಿ.